ನಮ್ಮ ರಾಜ್ಯದಲ್ಲಿ ಅದು ಎಂತೆಂತ ಕಾಮುಕರು ಬಂದು ಸೇರ್ಕೊಂಡಿದ್ದಾರೆ ಅಂತ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇತ್ತೀಚೆಗೆ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರಗಳು ಹೆಚ್ಚಾಗ್ತಾ ಇದ್ದು ಬೆಳಗಾವಿಯಲ್ಲಿ 5 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣವೊಂದು ದಾಖಲಾಗಿದೆ. ಅತ್ಯಾಚಾರ ಮಾಡಿದ ಆರೋಪಿಯ ಮೇಲೆ ಫೈರಿಂಗ್ ಅನ್ನ ಮಾಡಿದ್ದಾರೆ ಪೊಲೀಸರು. ಬಂಧಿಸಲು ಹೋದಾಗ ಆತ್ಮರಕ್ಷಣೆಗಾಗಿ ಗುಂಡೇಟು ಕೊಟ್ಟಿದ್ದಾರೆ ಆರೋಪಿಗೆ ಪೊಲೀಸರು. ಇಂಥವ್ರಿಗೆಲ್ಲ ಈ ಹಿಂದೆ ಗೋಲಿಬಾರ್ ಮಾಡ್ತಾ ಇದ್ರು, ಕಂಡಲೆ ಗುಂಡೊಡಿಬೇಕು ಅಂತ, ಅದನ್ನೆಲ್ಲ ತರಬೇಕು ನಿಜ. ಆರೋಪಿ ಮಂಜು ಎಡೆಮುರಿ ಕಟ್ಟಿದ್ದಾರೆ ಬಳ್ಳಾರಿಯ ಪೊಲೀಸರು. 5 ವರ್ಷದ ಬಾಲಕಿಯ ಮೇಲೆ ನಿಜಕ್ಕೂ ಇವರಿಗೆಲ್ಲ ಮನುಷ್ಯತ್ವ ಇದೆಯಾ ಅಂತ, ಇಂಥವ್ರನ್ನೆಲ್ಲ ನಿಜಕ್ಕೂ ಜೀವಾವಧಿ ಶಿಕ್ಷೆಗೆ ಒಳಪಡಿಸಬೇಕು. ಅದಾಗ್ತಾ ಇಲ್ಲ. ಹಂಗಾಗಿ ಇಂಥವ್ರ ಈ ಕಾಮುಕರ ಕಾಟ ಹೆಚ್ಚಾಗ್ತಾ ಹೋಗ್ತಾ ಇದೆ ಹೊರತು ಆತ್ಮರಕ್ಷಣೆಗಾಗಿ ಈಗ ಪೊಲೀಸರು ಗುಂಡೇಟನ್ನ ನೀಡಿದ್ದಾರೆ. ಈಗ ರಘುಪತಿಯವರು ಅಂಡರ್ ಟ್ರೀಟ್ಮೆಂಟಲ್ಲಿ ಇದ್ದಾರೆ, ಮತ್ತು ಆರೋಪಿಯು ಸಹ ಚಿಕಿತ್ಸೆ ಪಡಿತಾರೆ. ಯಾವ ರೀತಿ ಫೈರಿಂಗ್? ಬಲಗಾಲಿಗೆ ಎಲ್ಲಿ ಮೇಡಮ್ ಸ್ಪಾಟ್? ಮಾಜರ್ಗೋಟ, ತೋರಣಗಳಲ್ಲಿ ಮಾಜರ್ಗೋಟ ಇದಾಗಿದೆ. ಆರೋಪಿ ಹಿನ್ನೆಲೆ ಏನು? ಆರೋಪಿ ಹಿನ್ನೆಲೆ ತುಂಬ ಹೆಚ್ಚಿನ ಡೀಟೇಲ್ ತಿಳ್ಕೊಳ್ಬೇಕು. ಆದರೆ ಮಂಜುನಾಥ್ ಮದುವೆ ಆಗಿದೆ, ಅವರಿಗೆ ಒಂದು ಮಗು ಇದೆ, 1 ವರ್ಷದ ಮಗು ಇದೆ ಅಂತ ತಿಳಿದು ಬಂದಿದೆ. ಮತ್ತು ಇವರು ಸಣ್ಣ ಪುಟ್ಟ ಅಫೆನ್ಸ್ ಮಾಡ್ತಾಯಿದ್ರು ಅಂತಲೂ ತಿಳಿದು ಬಂದಿದೆ. ಇನ್ನು ಡೀಟೇಲ್ಸ್ ಕಂಪ್ಲೀಟ್ ಗೊತ್ತಾಗಿಲ್ಲ, ಬಿಕಾಸ್ ನೆನ್ನೆ ನೈಟ್ ಸೆಕ್ಯೂರ್ ಆಗಿರೋದ್ರಿಂದ ಕಂಪ್ಲೀಟ್ ಡೀಟೇಲ್ಸ್ ತಿಳಿದ ನಂತರ ನಾವು ಅಪ್ಡೇಟ್ ಮಾಡ್ತೀವಿ. ಮಂಜುನಾಥ್ ಊರು ಅವ್ರದ್ದು ಕಮಲಾಪುರ, ಹಳೆಬೀಡು, ವಿಜಯನಗರ ಡಿಸ್ಟಿಕ್. ಸಿಕ್ಕಿದ್ದಲ್ಲಿ ಮೇಡಮ್? ಎಲ್ಲಿ ಸಿಕ್ಕಿರೋದು? ಹುಲಿಗಿ, ಕೊಪ್ಪಳ ಜಿಲ್ಲೆಯಲ್ಲಿ ಸಿಕ್ಕಿರ್ತಾರೆ. ಸುಮಾರು ರಾತ್ರಿ 12:30 ಅಷ್ಟೊತ್ತಲ್ಲಿ ಸಿಕ್ಕಿರ್ತಾರೆ ನಿನ್ನೆ ನೈಟ್. ನಂತರ ಅವರು ಠಾಣೆಗೆ ಕರ್ಕೊಂಡು ಬಂದು ಹಾಜರುಪಡಿಸಿರ್ತಾರೆ ಐಒ ಮುಂದೆ. ಅವರು ವಾಲಂಟ್ರಿ ಸ್ಟೇಟ್ಮೆಂಟ್ ತೊಗೊಂಡು ಮಾಜರ್ಗೆ ಹೋಗಿರೋ ಸಮಯದಲ್ಲಿ ಅವರು ಹಲ್ಲೆ ಮಾಡಿರ್ತಾರೆ ನಮ್ಮ ಸಿಬ್ಬಂದಿ. ಇದರಿಂದ ನಮ್ಮ ಹೆಡ್ ಕಾನ್ಸ್ಟೇಬಲ್ ರಘುಪತಿ ಅವ್ರಿಗೆ ಸಹ ಗಾಯ ಆಗಿದೆ. ಕಂಡೀಷನ್ ಹೇಗಿದೆ ಮೇಡಮ್? ಮಗು ಕಂಡೀಷನ್ ಓಕೆ, ಏನು ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ ತಿಳಿಸಿರ್ತಾರೆ, ಚಿಕಿತ್ಸೆ ಪಡೀತಾರೆ. ಆರೋಗ್ಯ ಪತ್ತೆ ಟೀಮ್ ಏನಾರು ಮಾಡ್ಕೊಂಡಿದ್ದಾರೆ? ಹೌದು, ಈ ಪತ್ತೆಗಾಗಿ 3 ತಂಡವನ್ನು ರಚಿಸಲಾಗಿತ್ತು. ಈ ತಂಡದಲ್ಲಿ ಒಂದು ತಂಡಕ್ಕೆ ಇವರು ನಿನ್ನೆ ನೈಟ್ ಸಿಕ್ಕಿದ್ದಾರೆ. ಈಗ ಆರೋಪಿ ಪತ್ತೆ ಸುಳಿವು ನೀಡಿದಾಗ 50,000 ರೂಪಾಯಿ ಘೋಷಣೆ ಮಾಡಿದ್ದಾರೆ, ನಿಜನೇ ಮೇಡಮ್? ಅದು ಒಂದು ಸೋಷಿಯಲ್ ಮೀಡಿಯಾದ